ಆದ್ರೂ ಕಿಡ್ನಿ ಮಾರೋದು ಅಂದ್ರೆ ಏನು ನೆನೆಸ್ಕೊಂಡ್ರೇನೆ ಒಂಥರ ಆಗುತ್ತೆ. ನೀವಿಬ್ರು ಏನಾದ್ರೂ ಬೇಜಾರ್ ಮಾಡ್ಕೋತಾ ಇದ್ದೀರಾ ಹೇಗೆ? ನನ್ಗ್ಯಾಗೋ ನಿಜವಾಗ್ಲೂ ಬೇಜಾರಾಗ್ತಿದತ್ತೆ. ಹಾ, ನೀವ್ ಹಿಂಗ್ ಫೀಲ್ ಆಗ್ಬೇಕು ಅಂತಾನೆ ಅವನ್ ಹಾಗ್ ಮಾಡಿದ್ದು. ಹಾ, ಏನ್ ಹೇಳ್ತಿದ್ಯಾ ಆಂಟಿ? ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ಇದೊಂದು ಕುತಂತ್ರ. ಕುತಂತ್ರನ? ಸಾಲ ತೀರ್ಸೋದಿಕ್ಕೆ ಕಿಡ್ನಿ ಮಾರಿದಾನೆ ಅಂತ ಗೊತ್ತಾಗಿ ನಾವೆಲ್ಲ ಅಭಿ ಮೇಲೆ ಕರುಣೆ ತೋರಿಸ್ತೀವಲ್ಲ, ಅದನ್ನ ಅಭಿವಸು ಎನ್ಕ್ಯಾಶ್ ಮಾಡ್ಕೊಳಕ್ ನೋಡ್ತಿದ್ದಾರೆ. ಯಾವ ತರ ಎನ್ಕ್ಯಾಶ್ ಮಾಡ್ಕೋತಾರೆ? ಕಿಡ್ನಿ ಕೊಟ್ಟಿದ್ದೀನಿ ಅನ್ನೋ ನೆಪ ಹೇಳಿ ಈ ಮನೇಲಿ ನಿಮ್ ಭಾಗನ ಬಿಟ್ಕೊಡಿ ಅಂತಾನೆ. ಅಯ್ಯೋ ಪಾಪ ಅಂತ ನೀವು ಆ ಭಾಗನ ಬಿಟ್ಕೊಡ್ತೀರಾ ಅಂದ್ರೆ 20 ಲಕ್ಷ ಬಂಡವಾಳ ಹಾಕಿ ಕೋಟಿ ಬೆಲೆ ಬಾಳೋ ಮನೇನ ಅವರು ಹೊಡಿಯಕ್ ನೋಡ್ತಿದ್ದಾರೆ. ಕಿಡ್ನಿ ಕೊಟ್ಟಿರೋದ್ರಲ್ಲಿ ಇಷ್ಟು ದೊಡ್ಡ ಸಂಚಿದ್ಯಾ? ಆರ್ಗನ್ ಡೊನೇಟ್ ಮಾಡೋದು ಪುಣ್ಯ ಅನ್ಕೊಂಡಿದ್ದೆ, ಇದು ವ್ಯಾಪಾರ ಅಂತಾಯ್ತು. ಅದಕ್ಕೆ ಅವನ್ ಸತ್ರು ನಿಮ್ ಭಾಗ ಮಾತ್ರ ಬಿಟ್ಕೊಡ್ಬೇಡಿ, 1 ರೂಪಾಯಿನೂ ಕೊಡ್ಬೇಡಿ. ಇಷ್ಟೆಲ್ಲ ಗೊತ್ತಾದ್ಮೇಲೂ ಯಾಕೆ ಕೊಡ್ಲಿ? ನಿಜವಾಗ್ಲೂ ಅಭಿಯಣ್ಣ ಸತ್ರು ನನ್ ಕೊಡಲ್ಲ. ಅಖಿಲ್, ಏನೋ ಬೊಗಳ್ತಾ ಇದ್ಯಾ ನೀನು? ಯಾರೋ ಸಾಯ್ಲಿ ಅಂತಿದ್ಯಾ ನೀನು? ನೀನ್ ನಿಜವಾಗ್ಲೂ ಮನುಷ್ಯನ? ಏನ್ ಮಾಡಿದ್ರು ಪಾಪ ಬರಲ್ಲ ಕಣೋ. ನೀನ್ ಭೂತ ಹಾಕ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಭಾವ ಅವ್ರನ್ನ ಬಿಟ್ಬಿಡಿ. ಏ ದೊಡ್ಡನೆ ಸಾಕೋ, ಏನ್ ಮಾಡ್ತಿದ್ಯಾ? ನೀನ್ ಯಾಕಣ್ಣ ಇಷ್ಟೊಂದು ಎಮೋಷನಲ್ ಆಗಿದ್ಯಾ? ಅಬ್ಬಿ ನಿನ್ಗೂ ಅಣ್ಣ ಆಗ್ಬೇಕು. ನಿನ್ ಗನ್ನ ಹಾಕಿರೋ ದೇವ್ರು ಈ ಕುಟುಂಬಕ್ಕೋಸ್ಕರ ಅವನ್ ರಕ್ತ ಮಾಂಸನೇ ಮಾಡ್ತಾ ಇದ್ದಾನೋ? ಕುಟುಂಬಕ್ಕೋಸ್ಕರ ಅಂತ ನಮ್ಮನ್ ಯಾಕೆ ಮಧ್ಯ ತರ್ತೀರಾ ಭಾವ? ಅಭಿಭಾವ ಅವ್ರ ಕಿಡ್ನಿನ ಮಾರಿದ್ದು ನಿಮ್ಮ ಮಗಳು ಶ್ರಾವ್ಯ ಮದ್ವೆಗೆ ಮಾಡಿರೋ ಸಾಲ ತೀರ್ಸೋದಕ್ಕೆ ಅಷ್ಟೇ, ಬಿಟ್ರೆ ನಮ್ಮನ್ನ ಅಮೆರಿಕ ಕಳಿಸೋದಕ್ಕೇನಲ್ಲ. ಶ್ರಾವ್ಯ ನಿನ್ಗೇನು ಅಲ್ವಾ ಹಾರಿಕಾ? ಅವಳು ಹೇಗೆ ಈ ಕುಟುಂಬದ ಸದಸ್ಯನೋ ನೀನು ಕೂಡ ಈ ಕುಟುಂಬದ ಸದಸ್ಯನೇ. ಯಾಕೆ ಮನ್ಸಿಲ್ದೇ ಇರೋಳ್ ತರ ಮಾತಾಡ್ತೀಯಾ? ಹೌದು ಕಣೆ, ಇಲ್ಲಿ ಆ ಅಭಿಗ್ ಮಾತ್ರ ಮನ್ಸಿರೋದು, ನಮ್ಗೆ ಯಾರಿಗೂ ಇಲ್ಲ ಅಷ್ಟೇ ತಾನೇ? ನಿಮಗಷ್ಟೇ ಅಲ್ಲ, ನಮಗೂ ಕೂಡ ಮನ್ಸಿಲ್ಲ. ನಾವೆಲ್ಲ ಸೇರ್ಕೊಂಡು ಅಭಿ ವಸುಗೆ ಚಿತ್ರಹಿಂಸೆ ಕೊಡ್ತಿದೀವಿ. ನಮಗೋಸ್ಕರ ಅವನು ಕಷ್ಟ ಪಡ್ತಾ ಇದ್ದಾನೆ. ಅಭಿ ನಿಂಗ್ ಮನೆ ಕೊಟ್ಟಿಲ್ವಾ? ಆಸ್ತಿ ಕೊಟ್ಟಿಲ್ವಾ? ಯಾರ್ ದುಡ್ಡಲ್ಲಿ ನೀವು ಫ್ಯಾಕ್ಟ್ರಿ ಕೊಂಡ್ಕೊಂಡ್ರಿ? ಯಾರಿಂದ ಆಸ್ತಿನೆಲ್ಲ ಅನ್ವಯಿಸಿದ್ರಿ? ನಿಮ್ಗಳ ದಟ್ಟಂದಿಂದ ಆಸ್ತಿನೆಲ್ಲ ಕಳ್ಕೊಂಡು ರೋಡಗ್ ಬಿದ್ದಾಗ ನಿಮ್ಮನ್ನ ಮನೆಗ್ ಕರ್ಕೊಂಡ್ ಬಂದು 3 ಹೊತ್ತು ಅನ್ನ ಹಾಕಿದ್ ಯಾರು? ಇದೇ ರೊಮ್ಯಾಂಟಿಕ್ ಮೂಡಲ್ಲಿ ನಿನ್ಗೊಂದು ಒಳ್ಳೆ ಕಿಸ್ ಕೊಡ್ತೀನಿ. ಅಖಿಲ್, ನೀನೇನತ್ತೆ ಇಲ್ಲಿ? ನಾನೇ ಕಣೋ ಇಲ್ಲಿ, ಹಾರಿಕಾ ಅಲ್ಲಿ. ಏನ್ ಮಾಡ್ತಿದ್ದೆ ಅಖಿಲ್? ಅದು ನೀನ್ ಅನ್ಕೊಂಡು ಅತ್ತೆನ ತಬ್ಕೊಂಡ್ಬಿಟ್ಟೆ. ಕಿಸ್ ಮಾಡಕ್ ಹೋಗಿದ್ದ ಕಣೆ. ಕೇಳು. ಅವ್ರನ್ನ ನಾನು ಅಂತ ಹೇಗ್ ಅನ್ಕೊಂಡೆ ಅಖಿಲ್? ಆಂಟಿ ನಾನು ಒಂದೇ ತರ ಇದೀವಾ? ನಾನು ಒಳ್ಳೆ ಲೈಟರ್ ತರ ಇದ್ರೆ, ಆಂಟಿ ಸಿಲಿಂಡರ್ ತರ ಇದಾರೆ. ನಾನು ಸ್ಲಿಮ್ಮು, ಆಂಟಿ ಡ್ರಮ್ಮು. ಹಲೋ, ಎಕ್ಸ್ಕ್ಯೂಸ್ ಮೀ. ನಾನು ನಿನ್ ವಯಸ್ಸಲ್ಲಿ ನಿನಗಿಂತ ಸಣ್ಣಗೆ, ನಿನಗಿಂತ ಅಂದವಾಗಿದ್ದೆ ಕಣೆ. ಆದ್ರೆ ಈಗ ಹಾಗಿಲ್ವಲ್ಲ. ಡಯಟಿಂಗ್ ಮಾಡಿದ್ರೆ ಅವತ್ತಿಗಿಂತ ಚೆನ್ನಾಗಿ ಸುಂದರವಾಗೂ ಕಾಣ್ತೀನಿ. ಆದ್ರೆ ನೀವು ತಿನ್ನೋದು ನಿಲ್ಲಿಸ್ಬೇಕಲ್ವಾ? ಎಕ್ಸರ್ಸೈಸು ಮಾಡಲ್ಲ, ತಿನ್ನೋದು ನಿಲ್ಸಲ್ಲ. ಸಾಕ್ ನಿಲ್ಸಿ. ಏನ್ ನಿಮ್ ಡಿಸ್ಕಷನ್ಸ್? ನೀವಿಬ್ರೇನ್ ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಹೋಗ್ತಿದ್ದೀರಾ? ಆಫೀಸ್ ಟೈಮ್ ಆಗ್ತಿದೆ ಅಂದ್ರೆ ಈ ಕಿತ್ತೋಡ್ ಡಿಸ್ಕಷನ್ ಮಾಡ್ತಿದ್ದೀರಾ? ನಾನ್ ರೆಡಿ ಆಗಿದ್ದೀನಿ ಕಣೋ. ನಾನು ರೆಡಿ ಆಗಿದ್ದೀನಿ. ಹಾಗಾದ್ರೆ ನಾನು ರೆಡಿ ಆಗ್ತೀನಿ. ಹೌದು, ನೀನ್ ಹೀಗೆ ಆಫೀಸಿಗೆ ಬರ್ತೀಯೇನೆ? ಹಾ, ಯಾಕೆ? ಏನಾಗಿದೆ ನಂಗೆ? ಚೆನ್ನಾಗೇ ಇದ್ದೀನಲ್ಲ. ಹಾ, ಬ್ಯಾಚುಲರ್ ಅಂತ ಸುಳ್ಳು ಹೇಳಿದ್ಯಲ್ಲೇ. ಕೊರಳಲ್ಲಿರೋ ತಾಳಿ ನೋಡಿದ್ರೆ ಸಿಕ್ಕಾಕೊಳ್ಳಲ್ವಾ? ಲಕ್ಷಣವಾಗಿ ತಾಳಿ ಹಾಕೊಂಡು ಕರಿಮಣಿ ಹಾಕೊಂಡಿದ್ಯಾ? ಅದಕ್ಕೇನಂತೆ, ಬಚ್ಚಿಡೋ ಬದಲು ತೆಗೆದೇ ಬಿಡ್ತೀನಿ.
ಅದೇನ್ ಹಾರಿಕಾ, ತಾಳಿನ ಹಾಗೆ ತೆಗೆದ್ಬಿಟ್ಟೆ? ಆಫೀಸಲ್ಲಿ ತಾಳಿ ಕಾಣಿಸಿದ್ರೆ ಪ್ರಾಬ್ಲಮ್ ಅಲ್ವಾ ಅಖಿಲ್? ಹಾಗಲ್ಲ, ಅದು ಯಾವಾಗಂದ್ರೆ ಅವಾಗ ಕೊರಳಲ್ಲಿರೋ ತಾಳಿ ತೆಗಿಬಾರ್ದು ಅಂತಾರಲ್ಲ. ಅಂದ್ರೆ ತಾಳಿ ತುಂಬಾ ಪವಿತ್ರವಾದದಲ್ವಾ? ಕಮೋನ್ ಅಖಿಲ್, ನಿನಗಿಂತ ಬ್ಯಾಡ್ ಸೆಂಟಿಮೆಂಟ್ಸ್ ಕೂಡ ಇದಾವ. ತಾಳಿ ಅಂದ್ರೆ ಜಸ್ಟ್ ಒಂದ್ ಸರ ಅಷ್ಟೇ. ಇನ್ನು ಹೇಳ್ಬೇಕಂದ್ರೆ ಜಾಬ್ ಮಾಡೋರು ಕೊರಳಿಗೆ ಐಡಿ ಕಾರ್ಡ್ ಹಾಕೊಳ್ಳೋ ತರ ಮದ್ವೆ ಆದವರು ಈ ತಾಳಿನ ಹಾಕೋತಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಇದಕ್ಕೆ ಯಾವ ವ್ಯಾಲ್ಯೂನೂ ಇಲ್ಲ. ಇದನ್ನ ಯಾವಾಗ ತೆಗೆದ್ರು ಯಾವಾಗ ಹಾಕೊಂಡ್ರು ಅದ್ರಿಂದ ಅತ್ತೆ ಬರ್ಲಿಲ್ವಾ ಮಾವ? ಇಲ್ಲಮ್ಮ, ಅವಳ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ, ರೆಸ್ಟ್ ತಗೋತಿದ್ದಾಳೆ. ಅತ್ತೆನೂ ಕರ್ಕೊಂಡ್ ಬರ್ಬೋದಿತ್ತಲ್ಲ ಮಾವ, ಇಲ್ಲೇ ಆಸ್ಪತ್ರೆಯಲ್ಲಿ ತೋರಿಸ್ತಿದ್ವಲ್ವಾ? ಅಭಿ ಅಲ್ಲಮ್ಮ. ಯಾಕೆ ಡ್ಯಾಡಿ, ಯಾಕ ಕಣ್ಣೀರು? ಏನಾಯ್ತು? ಏನಾಯ್ತು ಅಂತ ಕೇಳ್ತಿಯಲ್ಲೋ? ಸಾರಿ ಅಭಿ, ನಂಗೆ ಅಪ್ಪಂಗೆ ಹೇಳ್ದಿರೋಕ್ಕಾಗ್ಲಿಲ್ಲ. ನಮ್ ತಪ್ಪನ್ನ ದೊಡ್ಡೋರ್ ಮುಂದೆ ಆದ್ರೂ ಒಪ್ಕೋಬೇಕಲ್ಲ ಅಭಿ. ಯಾಕಬ್ಬಿ ಹೀಗ್ ಮಾಡ್ದೆ? ದವಸ ನೋಡಿ ದಾನ ಮಾಡು ಅಂತಾರೆ, ಸಾಮರ್ಥ್ಯಕ್ಕೆ ಮೀರಿ ತ್ಯಾಗ ಮಾಡಬಾರ್ದು ಅಂತಾರೆ. ಇವೆರಡೂ ನಿನಗೆ ಗೊತ್ತಿಲ್ಲದೆ ಇರೋದ ಹೇಳು? ನಾನಂತ ಮಹಾದಾನ ಏನೂ ಮಾಡಿಲ್ಲ ಡ್ಯಾಡಿ. ನಾನಿದನ್ನ ತ್ಯಾಗ ಅಂತ ಅನ್ಕೊಂಡಿಲ್ಲ, ಇದು ನನ್ನ ಜವಾಬ್ದಾರಿ ಅಂತ ಅನ್ಕೊಂಡಿದ್ದೀನಿ. ಈ ಕುಟುಂಬಕ್ಕೋಸ್ಕರ ನಿನ್ನ ಮನೇನ್ ಕೊಟ್ಟಿದ್ಯಾ, ನಿನ್ನ ಆಸ್ತಿ ಕೊಟ್ಟಿದ್ಯಾ, ನಿನ್ನ ಸರ್ವಸ್ವನೂ ಕೊಟ್ಟಿದ್ಯಾ, ನಿನ್ನ ದೇಹನೂ ಕೂಡ ಕತ್ತರಿಸ್ಕೊಡ್ಬೇಕಾ? ನಿನ್ನ ರಕ್ತ ಮಾಂಸಗಳನ್ನು ಕೂಡ ದಾರೆ ಎರಿಬೇಕಾ? ಆ ದೇವ್ರು ನಮ್ಮನ್ನ ಕ್ಷಮಿಸೋಲ್ಲ ಕಾಣೋ. ಆ ದೇವ್ರು ನನಗೆ ಈ ಕುಟುಂಬನ ಕೊಟ್ಟಿರೋದು ಡ್ಯಾಡಿ. ಈ ಕುಟುಂಬಕ್ಕೋಸ್ಕರ ನಾನೇನೇ ಮಾಡಿದ್ರು ಕೇಳೋ ಹಕ್ಕು ಇನ್ಮೇಲೆ ಇಲ್ಲೇ ಇದ್ಬಿಡಿ ಮಾವ, ಅವ್ರು ಹೋಗಿ ಅತ್ತೆನ ಕರ್ಕೊಂಡ್ ಬರ್ತಾರೆ. ಬೇಡಮ್ಮ, ನಾವಿಬ್ರು ಆ ಹಳ್ಳಿಲಿ ಇರೋದೇ ಒಳ್ಳೇದು. ಇಲ್ಲಿಗೆ ಬಂದ್ರೆ ಅಖಿಲ್ ಹಾರಿಕಾ ಚೇಷ್ಟೆಗಳು ನೋಡಿ ನಿಮ್ಮ ಅತ್ತೆ ತಡ್ಕೊಳಕ್ಕಾಗಲ್ಲಮ್ಮ. ಇಷ್ಟರಲ್ಲೇ ಅವರು ಒಳ್ಳೆಯವರಾಗಿ ಬದಲಾಗ್ತಾರೆ. ನನಗ್ ನಂಬಿಕೆ ಇಲ್ಲಮ್ಮ. ಅಖಿಲ್ ಅಡ್ಡದಾರ ಹಿಡಿದಿದ್ದಾನೆ, ಬೆಂಕಿಗೆ ಗಾಳಿ ತರ ಹಾರಿಕಾ ಅವನಿಗೆ ಜೊತೆ ಆಗಿದ್ದಾಳೆ. ಸುಮಂಗಲಿ ಆ ಬೆಂಕಿಗೆ ತುಪ್ಪ ಸುರಿಯುತ್ತಿದ್ದಾಳೆ. ಮಧ್ಯದಲ್ಲಿ ನೀನು ಅಭಿ ಬಲಿಪಶು ಆಗ್ತಿದ್ದೀರಾ. ಹಾಗೇನಿಲ್ಲ ಮಾವ. ದೇವ್ರು ಕೊಟ್ಟಿರೋ ಒಂದು ಅಂಗ ಇಲ್ದೇ ಇದ್ರು ಕಷ್ಟಾನೇ ಅಲ್ವೇನಮ್ಮ? ಮಕ್ಕಳು ಇನ್ನು ಚಿಕ್ಕವರು, ನೀನು
ಮನೆ ದಾಟಿ ಹೋಗೋಕ್ಕಾಗಲ್ಲ. ಅಭಿಗೆ ಕಷ್ಟ ಪಡೋಕ್ಕಾಗುತ್ತೋ ಇಲ್ವೋ, ಹೇಗ್ ಬದುಕ್ತಿರೋ ಅಂತ ಭಯ ಆಗ್ತಿದೆ. ನೀವೇನು ಚಿಂತೆ ಮಾಡ್ಬಿಡಿ, ನಾನ್ ನೋಡ್ಕೋತೀನಿ. ಬೇಗ ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಕೋತೀನಿ. ಅವರಿಗೆ ಯಾವ ಕಷ್ಟನೂ ಬರ್ದೇ ಇರೋ ಥರ ಕಾಪಾಡ್ತೀನಿ. ನೀನು ಅಭಿ ಹೆಂಡ್ತಿ ಆಗಿದ್ದು ನಿಜವಾಗ್ಲೂ ಅವನ ಅದೃಷ್ಟ ಕಣಮ್ಮ. ನಮ್ಮೆಲ್ಲರಿಗಿಂತ ನೀನೇ ಅಭಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ನ ಸ್ಥಾನದಲ್ಲಿ ಬೇರೆ ಯಾವ ಹೆಣ್ಣೆ ಇದ್ರೂ ಈ ಮನೆ ನರಕ ಆಗ್ತಿತ್ತು. ಅವರಿಗೆ ಹೆಂಡತಿ ಆಗಿದ್ದು ನನ್ನ ಅದೃಷ್ಟ ಮಾವ. ಕುಟುಂಬನ ಪ್ರೀತಿಸೋ ವ್ಯಕ್ತಿಗಳು ಎಷ್ಟು ಜನ ಸಿಗ್ತಾರೆ. ವಸು, ನಿನ್ ಕೇಳ್ಕೊಂಡ್ ಯಾರೋ ಬಂದಿದ್ದಾರೆ. ಮಾವ, ನಾನು ಈಗ್ಲೇ ಬಂದೆ. ಸರಿ ಅಮ್ಮ. ಮೇಡಮ್, ನೀವಾ? ನೀವು ನಮ್ಮನೆಗೆ? ನಿಂಗೆ ಕೃತಜ್ಞತೆ ಸಲ್ಲಿಸೋದಿಕ್ ಬಂದಿದ್ದೀನಮ್ಮ. ನನಗೆ ಯಾಕೆ ಮೇಡಮ್ ಕೃತಜ್ಞತೆ ಇಲ್ಲ? ನೀನು ನನ್ನ ಪ್ರಾಣ ಕಾಪಾಡಿದ್ಯಾ. ನಾನು ಹುಟ್ಟದ ಹಬ್ಬದ ದಿನ ನೀನು ಬರ್ದೇ ಹೋಗಿದ್ರೆ ಅವತ್ತೇ ನನ್ನ ಸಾವಿನ ದಿನಾನೂ ಆಗ್ತಿತ್ತು. ಅಯ್ಯೋ, ಹಾಗೆಲ್ಲ ಅನ್ಬೇಡಿ ಮೇಡಮ್. ನಿಮ್ಮಂಥ ಒಳ್ಳೆ ವ್ಯಕ್ತಿಗಳು 100 ಕಾಲ ಸುಖವಾಗಿ ಬಾಳ್ಬೇಕು. ನಿಮ್ಮಿಂದ ಎಷ್ಟೋ ಜನ ಸಂತೋಷವಾಗಿದ್ದಾರೆ. ನನಗೆ ನೀವಂದ್ರೆ ತುಂಬಾ ಇಷ್ಟ. ಗೌರವ ಮೇಡಮ್, ಒಂದ್ ರೀತಿಲಿ ನೀವೇ ನನ್ಗೆ ಇನ್ಸ್ಪಿರೇಷನ್. ಅಯ್ಯೋ ಸಾರಿ ಮೇಡಮ್, ನಿಮ್ಮನ್ನ ನಿಲ್ಸ್ಕೊಂಡೇ ಮಾತಾಡ್ತಿದ್ದೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ಇವರು ನಮ್ಮ ಮಾವನವರು, ರಾಮ್ ಮೋಹನ್ ರಾವ್. ಮಾವ, ಇವರು ಸುಮಿತ್ರಾ ದೇವಿಯವರು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ನಮಸ್ಕಾರ ನಮ್ಮ. ನಮಸ್ಕಾರ ಸರ್. ಅವರು ಪಾವನಿ ಅಕ್ಕ. ನಮಸ್ತೆ ಮೇಡಮ್. ಗೊತ್ತಮ್ಮ, ಈಗ ತಾನೇ ಪರಿಚಯ ಮಾಡ್ಕೊಂಡೆ. ಈಗ ನಿಮ್ಮ ಆರೋಗ್ಯ ಹೇಗಿದೆ ಮೇಡಮ್? ಚೆನ್ನಾಗಿದ್ದೀನಮ್ಮ. ನಿನ್ನಿಂದ ಇನ್ನೊಬ್ಬ ಒಳ್ಳೆ ವ್ಯಕ್ತಿಯಿಂದ ಜೀವ ಸಹಿತಾ ಇದ್ದೀನಿ. ತಗೊಳಮ್ಮ. ಅಯ್ಯೋ ಮೇಡಮ್, ಇವೆಲ್ಲ ಯಾಕೆ? ಪರವಾಗಿಲ್ಲ, ತಗೋಮ್ಮ. ತುಂಬಾ ಥ್ಯಾಂಕ್ಸ್ ವಸು. ಈಗ ಇವೆಲ್ಲ ಯಾಕೆ ಮೇಡಮ್? ದೇವ್ರ ಹತ್ರ ಮಕ್ಕಳ ಹತ್ರ ಹೋಗುವಾಗ ಬರೀ ಗೈಲಿ ಹೋಗ್ಬಾರ್ದು ಅಂತಾರೆ. ನೀನು ನನ್ನ ಪ್ರಾಣ ಕಾಪಾಡಿದ ದೇವತೆ. ವಯಸ್ಸಲ್ಲಿ ನನ್ನ ಮಗಳಿದ್ದ ಹಾಗೆ. ನಿನ್ಗೇನು ಕೊಟ್ಟರು ಕಡಿಮೆನೇ ಆಗುತ್ತೆ. ನೀವು ಚೆನ್ನಾಗಿದ್ರೆ ಸಾಕು ಮೇಡಮ್, ಬೇರೇನೂ ಬೇಡ. ಹೌದು, ಬೊಕ್ಕೆಲಿ ಬಾಂಬ್ ಇದೆ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ಯಾರೋ ಫೋನಲ್ಲಿ ಮಾತಾಡ್ತಿದ್ದಾಗ ಕೇಳಿಸ್ಕೊಂಡೆ ಮೇಡಮ್. ಯಾರಮ್ಮ? ಕತ್ಲಲ್ಲಿ ಸರಿಯಾಗಿ ಕಾಣ್ಲಿಲ್ಲ ಮೇಡಮ್. ಬಾಂಬ್ ಸಿಡಿಯುತ್ತೆ ಅನ್ನೋ ಗಾಬರಿಲಿ ಮೊದಲು ನಿಮ್ಮನ್ನ ಕಾಪಾಡಬೇಕು ಅನ್ಕೊಂಡೆ. ಅದೆಲ್ಲ ಗಮನಿಸ್ಲಿಲ್ಲ ಮೇಡಮ್. ದೇವರ ದಯೆಯಿಂದ ನಿಂಗ್ ಜಾಬ್ ಸಿಕ್ಕಿದೆ. ಎಲ್ಲ ಸುಮಿತ್ರಾ ದೇವಿಯವ್ರ ದಯೆ ಅಕ್ಕ. ನೀನ್ ಅವ್ರ ಪ್ರಾಣ ಕಾಪಾಡಿದ್ಯಾ, ಅವರು ನಿನ್ ಋಣ ತೀರಿಸ್ತಿದ್ದಾರೆ. ಅಂಥ ಒಳ್ಳೆ ವ್ಯಕ್ತಿ ಬದುಕಿದ್ರೆ ಎಷ್ಟೋ ಜನ ಚೆನ್ನಾಗಿರ್ತಾರಕ್ಕ. ಅದಕ್ಕೆ ನಿನ್ ರೂಪದಲ್ಲಿ ದೇವ್ರು ಅವರನ್ನ ಬದುಕ್ಸಿರೋದು. ಮಾಡಿರೋ ಸಹಾಯ ಪುಣ್ಯ ವ್ಯರ್ಥ ಆಗಲ್ಲ. ಅಂದಾಗೆ ನಿನ್ ಜಾಬ್ ಸಿಕ್ಕಿದೆ. ನೀನು ಜಾಬ್ಗೆ ಹೋಗ್ತೀಯಾ, ಅವರು ಅಭಿ ಜಾಬ್ಗೆ ಹೋಗಿದ್ದಾರೆ. ಅಖಿಲ್, ಹಾರಿಕಾ, ಸುಮಾ ಚಿಕ್ಕಮ್ಮನು ಜಾಬ್ ಮಾಡ್ತಿದ್ದಾರೆ. ಆದ್ರೆ ನಾನೇ ಖಾಲಿ ಕೂತಿದ್ದೀನಿ. ನನ್ಗೂ ಯಾವ್ದಾದ್ರೂ ಜಾಬ್ ಹುಡುಕ್ತೀಯ ವಸು? ಬೇಡ ಅಕ್ಕ, ಈಗ್ಲೇ ನಮ್ಗೆ ನೋವಾಗ್ತಿದೆ. ಅವರು ನಾನು ಜಾಬ್ ಮಾಡಿ ನಿಮ್ಮೆಲ್ರೂ ನೋಡ್ಕೋಬೇಕು ಅನ್ಕೊಂಡಿದ್ವಿ. ಆದ್ರೆ ಈಗ ಎಲ್ರೂ ಕಷ್ಟಪಡ್ತಿದ್ದಾರೆ. ಇದು ಒಂದ್ ರೀತಿಲಿ ಒಳ್ಳೇದೆ ಬಿಡು ವಸು. ನಿಮ್ಮೇಲೆ ಭಾರ ಬೀಳ್ದೆ ಇರುತ್ತೆ. ಕೆಲ್ಸ ಮಾಡಿದ್ರೆ ಎಲ್ರಿಗೂ ದುಡ್ಡಿನ ಬೆಲೆನೂ ಗೊತ್ತಾಗತ್ತೆ. ಪರವಾಗಿಲ್ಲ ಚಲಪತಿ ಅವರೇ, ನಾವು ವೇಟ್ ಮಾಡ್ತೀವಿ. ಮೇಡಮ್ ಬಂದ್ರು.
ಆಂಟಿ ಆ ಫೈಲ್ ಸ್ವಲ್ಪ ಕೊಡ್ತೀರಾ? ಒಂದ್ ನಿಮಿಷ ಇರು. ಮೇಡಮ್, ಹೊಸ ಮ್ಯಾನೇಜರ್ ಬರ್ತಿದ್ದಾರೆ. ನಮಸ್ಕಾರ ಅಮ್ಮ. ನಾನ್ ಮೈದುನ ಚಲಪತಿ, ಒನ್ ಆಫ್ ದ ಡೈರೆಕ್ಟರ್ಸ್. ಇವರು ಶ್ರೀನಾಥ್ ರಾವ್ ಅವರು. ಅವ್ರ ಮಗಳ ವೆಡ್ಡಿಂಗ್ ಈವೆಂಟ್ಸ್ ನಮಗ್ ಕೊಟ್ಟಿದ್ದಾರೆ. ಆ ಈವೆಂಟ್ ನ ಆನಂದ್ ವೈಶು ಇಬ್ರು ಡಿಸೈನ್ ಮಾಡಿದ್ದಾರೆ. ಒಂದ್ಸಲ ನೋಡೋಣವಾ? ಶ್ಯೂರ್ ಮೇಡಮ್. ಆನಂದ್, ಸ್ಟಾರ್ಟ್. ವೆಡ್ಡಿಂಗ್ ಪ್ಲೇಸ್ ಮೇನ್ ಎಂಟ್ರೆನ್ಸ್ ನ ಗ್ರೀಕ್ ಸ್ಟೈಲ್ ಅಲ್ಲಿ ಡಿಸೈನ್ ಮಾಡಿದೀವಿ. ಫಂಕ್ಷನ್ ಹಾಲ್ ವರ್ಗೂ ಇಟಾಲಿಯನ್ ಫ್ಲವರ್ಸ್ ಇಂದ ಬ್ಯೂಟಿಫುಲ್ ಆಗಿ ಡಿಸೈನ್ ಇರುತ್ತೆ. ಇಂಟೀರಿಯರ್ ಪೂರ್ತಿಯಾಗಿ ರಿಚ್ ಡೆಕೋರೇಷನ್ ಇರುತ್ತೆ. ಸ್ಟೇಜ್ ನ US ಮಾಡೆಲ್ ಅಲ್ಲಿ ಡಿಸೈನ್ ಮಾಡಿದೀವಿ. ಫುಡ್ಗೆ ಚೈನೀಸ್ ಶೆಫ್ಗಳನ್ನ ಕರೆಸ್ತೀವಿ. ಆಲ್ ಟೈಪ್ಸ್ ಆಫ್ ನಾನ್ ವೆಜ್ ಐಟಮ್ಸ್ ಇರುತ್ತೆ. ಬ್ರೈಡ್ ಅಂಡ್ ಬ್ರೈಡ್ ಗ್ರೂಮ್ ಡ್ರೆಸ್ ನ ಪ್ಯಾರಿಸ್ ಡಿಸೈನರ್ ಇಂದ ಮಾಡಿಸಿದೀವಿ. ಒಂದ್ ನಿಮಿಷ ನಿಲ್ಸಿ. ಏನ್ ಮೇಡಮ್ ಇದು? ಎಷ್ಟು ಕೋಟಿ ಸಂಪಾದಿಸಿದ್ರು? ಫಸ್ಟ್ ನಾವು ಕನ್ನಡದವರು. ಇವರೇನೋ US, ಇಟಲಿ, ಫ್ರಾನ್ಸು ಅಂತ ವೆಸ್ಟರ್ನ್ ಕಲ್ಚರ್ ಬಗ್ಗೆ ಹೇಳ್ತಾ ಇದ್ದಾರೆ. ಸಾರಿ ಮೇಡಮ್. ನೀನು ಎದ್ದು ಹೋಗ್ಬೇಕು ಅಂತಾನೆ ಕಣೋ ಇಂಥ ಕಿತ್ತೋ ಡಿಸೈನ್ನ ಇವ್ರ ಕೈಲಿ ಮಾಡಿಸಿದ್ದು. ನಮ್ಗೆ ಇಷ್ಟ ಆಗ್ಲಿಲ್ಲ. 1 ಮಿನಿಟ್ ಸರ್. ಸರ್ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಮೇಡಮ್. ನಮ್ಗೆ ಟೈಮ್ ಇಲ್ಲಮ್ಮ, ಬೇರೆ ಇವೆಂಟ್ ಕಂಪ್ನಿ ನೋಡ್ಕೋತೀವಿ. ಐ ನೋ ಸರ್. ಎಷ್ಟೇ ಕೋಟಿ ಸಂಪಾದಿಸಿದ್ರು ಮಗಳ ಮದುವೆ ಅಂದ್ರೆ ತಂದೆಗೆ ಕಳವಳ ಇದ್ದೇ ಇರುತ್ತೆ. ನಮಗೋಸ್ಕರ ಒಂದು 5 ಮಿನಿಟ್ಸ್ ಇರ್ತೀರಾ ಪ್ಲೀಸ್? ನೀರ್ ಕುಡೀರಿ. ಮೊದಲು ವಿಷಯ ಹೇಳಮ್ಮ. 5 ದಿನದ ಮದುವೆ ನಿಮಗೋಕೆನಾ? ವಾಟ್? ಅದು ಈ ಕಾಲದ ಮದ್ವೆಲಿಲ್ಲ, ಒಂದ್ ಕಾಲದಲ್ಲಿತ್ತು. 5 ದಿನ ಮಾಡ್ತಿದ್ರು. ಒಂದೊಂದ್ ದಿನಾನು ಒಂದೊಂದು ಮಂಟಪ. ತೆಂಗಿನ ಗರಿಲ್ ಮಾಡಿರೋ ಚಪ್ರ, ಹರ್ಷಿನ ಮೆತ್ತಿರೋ ಹೊಸ್ಲು, ಮಾವಿನ ತೋರಣ, ಬಾಳೆ ಕಂಬಗಳು, ಬಾಳೆ ಎಲೆ ಊಟ, ರೇಷ್ಮೆ ಸೀರೆಗಳು, ರೇಷ್ಮೆ ಪಂಚೆಗಳು, ಡೋಲು, ಶಹನಾಯಿ. ಆಮೇಲೆ ಹೇಳ್ತಿದ್ರೆ ಕೇಳೋಕೆ ಖುಷಿ ಆಗ್ತಿದೆ. ಇನ್ನೊಂದ್ಸಲ ಹೇಳಿ.
ವಸು? ಆಫೀಸಿಗೆ ಹೋಗ್ ಬಂದಂಗಿಂದ ಒಂಥರ ಇದ್ಯಾ? ಏನಾಯ್ತು ವಸು? ಆಫೀಸ್ನಲ್ಲಿ ಓಕೆ ತಾನೇ? ಒಂದ್ 10 ನಿಮಿಷ ವೇಟ್ ಮಾಡಕ್ಕ, ನಿನಗೆ ಗೊತ್ತಾಗತ್ತೆ. ತಲೆ ನೋಯ್ತಾ ಇದ್ಯಾ? ಕಾಫಿ ತಂದ್ಕೊಡ್ಲಾ? ಬೇಡ, ಸ್ವಲ್ಪ ಹಸಿ ಸಗಣಿ ತಂದ್ಕೊಡು. ಯಾಕೆ? ಹೇಳ್ತೀನಿ. ಹೊಸೋರೆ ಮಾತಾಡ್ಬೇಡಿ. ಹಾಗಲ್ಲ ಹೊಸೋರೆ. ಮಾತಾಡ್ಬೇಡಿ ಅನ್ನಲ್ಲ. ಯಾಕೆ ವಸು ಅಷ್ಟೊಂದು ಕೋಪ ಯಾಕೆ? ನೀನೇನ್ ಮಾಡ್ದೆ ಅಭಿ? ನಾನೇನು ಮಾಡಿಲ್ಲ ಅದಕ್ಕೆ. ಬೇಗ ಬನ್ರಿ. ವಸುಗೂ ಅಭಿಗೂ ಮಧ್ಯೆ ಏನೋ ಜಗಳ ಆಗಿದೆ ಅನ್ಸತ್ತೆ. ಜಗಳ ಏನಿಲ್ಲ ಪಾವನಿ. ಅದೇನಾಯ್ತು ಅಂದ್ರೆ ವಸು, ನೀವ್ ನನ್ ಜೊತೆ ಮಾತಾಡ್ಬೇಡಿ ಭಾವ. ನೀವೇನ್ರಿ ಮಾಡಿದ್ರಿ? ಪಾವನಿ, ನಾನು ಅಭಿ ಒಟ್ಟಿಗೆ. ನೀವ್ಯಾಕೆ ಭಾವ? ನಾನೇ ಹೇಳ್ತೀನಿ. ಮಿಕ್ಕಿದ್ 3 ಬರ್ಲಿ ಇರಿ, ಎಲ್ರ ವಿಷಯನೂ ಹೇಳ್ತೀನಿ. ಬೇಜಾರು ಮಾಡ್ಕೋಬೇಡಿ ಅದಕ್ಕೆ. ಊಟ ಮಾಡಿ. ಇವ್ರಿಗೆ ಇಂಥ ಮಾತೆಲ್ಲ ಯಾರು ಕಲ್ಸಿದ್ರು ಚಲಪತಿ? ಅಯ್ಯೋ ಶಿವನೇ, ನಾನೇ ಕಲ್ಸಿದ್ದು ಅನ್ಕೊಂಡಿದ್ದಾಳೆ ಹೇಗೆ? ಜೀವನಕ್ಕೆ ಒಂದ್ ಗುರಿ ಇರ್ಬೇಕು, ಕಷ್ಟ ಪಡ್ಬೇಕು ಅಂತ. ಶಿಸ್ತಿನಿಂದ ಇದ್ರೇನೆ ಆ ಗುರಿನ ಸಾಧಿಸೋದು ಅಂತ ಹೇಳಿದ್ದೆ ತಪ್ಪ. ಜವಾಬ್ದಾರಿ ಇರ್ಬೇಕು ಅಂತ ಹೇಳೋದು ತಪ್ಪ. ದೊಡ್ಡವ್ರು ಏನ್ ಹೇಳಿದ್ರು ತಪ್ಪು ಅಂದ್ಕೊಳ್ಳೋ ವಯಸ್ಸಲ್ಲಿದ್ದಾರೆ ಅದಕ್ಕೆ. ಅವರು ನಿಧಾನವಾಗಿ ಎಲ್ಲ ಕಲ್ತ್ಕೋತಾರೆ. ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ ಚಲಪತಿ, ಅಷ್ಟಕ್ಕೂ ಅವ್ರು ಹೀಗಾಗೋದಕ್ಕೆ ಕಾರಣ ನೀನೇ ಅನ್ನಿಸ್ತಿದೆ. ನಂಗೆ ಗೊತ್ತಿಲ್ದೇನೆ ಅತಿ ವ್ಯಾಮೋಹ ತೋರಿಸ್ತಿದ್ಯಾ. ಅವ್ರು ನನ್ನ ಮಾತು ಕೇಳ್ದೇ ಇರೋ ಹಾಗೆ ಮಾಡ್ತಿದ್ಯಾ. ನನಗೆ ನಿನ್ ಮೇಲೇನೆ ಅನುಮಾನ ಬರ್ತಿದೆ. ಲಕ್ಷ್ಮಿ, ಕಿಚನ್ ಒಳಗಡೆ ಹೋಗಿ ಚಾಕು ತಗೊಂಡ್ ಬಾ. ತಗೊಂಡ್ ಬಾ. ಈ ಚಾಕು ತಗೊಳ್ಳಿ ಅದಕ್ಕೆ. ಈ ಚಾಕು ತಗೊಂಡು ನನ್ನ ಕುತ್ತಿಗೆ ಕೊಯ್ದು ಸಾಯಿಸ್ಬಿಡಿ. ತಾಯಿ ಸ್ಥಾನದಲ್ಲಿರೋ ನಿಮ್ಮಿಂದ ಅವಮಾನ ಅನುಭವಿಸೋ ಬದಲು ಸಾಯೋದೇ ಮೇಲು. ಸಾಯಿಸ್ಬಿಡಿ ಅದಕ್ಕೆ. ಹೋಗ್ಲಿ, ನಾನೇ ಚುಚ್ಕೊಂಡು ಸಾಯಿಲ್ಲ. ಹೇಳಿ ಅದಕ್ಕೆ, ಈಗಲೇ ಸತ್ತೋಗ್ತೀನಿ. ಚಲಪತಿ,
ಹೊಸೋರೆ ಒಂದು ನಿಮಿಷ ಹೇಳದ್ನ ಕೇಳಿ. ಏನು ಹೊಸೋರೆ, ಒಂದು ನಿಮಿಷ ನಾನು ಹೇಳದ್ನ ಕೇಳಿ. ಇನ್ನು ಎಷ್ಟು ಸುಳ್ಳು ಅಂತ ಹೇಳ್ತೀರಾ ನೀವು? ಸುಳ್ಳಲ್ಲ ರೀ, ನಿಜ. ನಾನು ಹೇಳೋದೆಲ್ಲ ನಿಜನೇ, ಎಲ್ಲ ಸುಳ್ಳು. ಅವತ್ತು ಕಿಡ್ನಿ ವಿಷಯದಲ್ಲಿ ಹಾಗೆ ಮಾಡಿದ್ರಿ, ಇವತ್ತು ಜಾಬ್ ವಿಷಯದಲ್ಲಿ ಹೀಗೆ ಮಾಡ್ತಾ ಇದ್ದೀರಾ. ಮಾಡಬೇಕಾಗಿ ಬಂತು ರೀ. ಯಾಕೆ ಮಾಡಬೇಕು? ನೀವೇನು ಸೆಕ್ಯೂರಿಟಿ ಗಾರ್ಡ್ ಆಗಿರೋದಂದ್ರೆ ಏನು? ಡಿಗ್ರಿ ಇಲ್ವಾ? ಎಕ್ಸ್ಪೀರಿಯನ್ಸ್ ಇಲ್ವಾ? ಬೇರೆ ಆಪ್ಷನ್ ಇಲ್ದೇನೆ ಅರ್ಥ ಮಾಡ್ಕೊಳ್ರಿ. ಎಲ್ಲ ಸುಳ್ಳು. ನಾನು ಅಲ್ಲಿ ಮ್ಯಾನೇಜರ್ ಆಗಿದ್ರೆ ನೀವು ಅದೇ ಕಂಪ್ನಿಲಿ ವಾಚ್ಮ್ಯಾನ್ ಆಗಿದ್ದೀರಾ. ನೋಡೋರು ಏನು ಅನ್ಕೊಳ್ತಾರೆ ಹೇಳಿ? ಮ್ಯಾನೇಜರ್ ಅವರು ತುಂಬ ಅಂದವಾಗಿದ್ದಾರೆ, ಸೆಕ್ಯೂರಿಟಿ ಗಾರ್ಡು ಒಂದು ಲೆವೆಲಲ್ಲಿದ್ದಾನೆ. ಇವರಿಬ್ಬರಿಗೂ ಮದುವೆ ಆದರೆ ಜೋಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾರೆ. ಆಲ್ರೆಡಿ ಮದುವೆ ಆಗಿರೋರಿಗೆ ಮತ್ತೆ ಮದುವೆ ಅಂದರೆ ಏನು? ಅಂದರೆ ಅಲ್ಲಿ ಮದುವೆ ಆಗದೆ ಇರೋರಿಗೆ ಕೆಲಸ ಅಲ್ವಾ? ಅದು ಇವೆಂಟ್ ಆರ್ಗನೈಸೇಷನಾ ಇಲ್ಲ ಮ್ಯಾರೇಜ್ ಬ್ಯೂರೋನಾ ನಿಮ್ಮ ಅಣ್ಣ ತಮ್ಮಂದರಿಗೆ ಮದುವೆ ಮಾಡಿಸೋದಕ್ಕೆ? ಮದುವೆ ಮಾಡಿಸಿದ್ರೆ ಪುಣ್ಯ ಬರುತ್ತೆ ರೀ. ನಿಮಗೆಲ್ಲ ಅಯ್ಯೋ ಪಾಪ ಅನ್ಲೇಬಾರ್ದು. ಆದರೂ ಅಂತ ತಪ್ಪು ನಾನೇನು ಮಾಡಿದೆ ರೀ? ತುಂಬ ದೊಡ್ಡ ತಪ್ಪೇ ಮಾಡಿದ್ದೀರಾ. ಹಾಗಾದ್ರೆ ನನಗೆ ಪನಿಷ್ ಮಾಡಿ. ಬಾಯ್ ಮಮ್ಮಿ. ಹೋಗಿ ಬರ್ತೀನಿ ಪಾವನಿ. ನಡೀರಿ ನಡೀರಿ ನಡೀರಿ, ಬನ್ನಿ. ಬಾರೋ. ಬಾಯ್. ಅವಳಿಗೇನೋ ಕಾರು, ನಮಗೆಲ್ಲ ಆಟೋ. ನಾವು ಬೇಗ ಕಾರ್ ತಗೋಬೇಕು. ಆ ವಸು ಅಸೂಯೆ ಪಡ್ಬೇಕು. ನಡೀರಿ. ನೀನ್ ಇಲ್ಲಿಗೆ? ನೀನ್ ಬೇರೆ ಆಟೋದಲ್ಲಿ ಬಾ. ಆಫೀಸಲ್ಲಿ ತಾನೇ ಬೇರೆ ಬೇರೆ ಇರ್ಬೇಕು. ಇಲ್ಲಿಂದ ಒಂದೇ ಆಟೋಲ್ ಹೋದ್ರೆ ಏನಾಗುತ್ತೆ? ಖರ್ಚು ಕಮ್ಮಿ ಆಗುತ್ತಲ್ಲ. ಅಖಿಲ್ ಇಷ್ಟ್ರಲ್ಲೇ ನಾನು ಹೊಸ ಕಾರ್ ತಗೋತೀನಿ. ಇವರೆಲ್ಲ ಊರ್ಕೊಳ್ಳೋ ತರ ಮಾಡ್ತೀನಿ. ಆಟೋ. ಬಾಯ್ ಡ್ಯಾಡಿ. ಬಾಯ್. ಆಟೋದಲ್ಲಿ ಹುಷಾರಾಗಿ ಸ್ಕೂಲ್ಗೆ ಹೋಗ್ಬೇಕು. ನಾನೇ ಮುಂದೆ ನಿಂತ್ ಕಳಿಸ್ತೀನಿ ಅಭಿ. ಇಷ್ಟಕ್ಕೂ ಆಫೀಸ್ಗೆ ನೀನ್ ಹೇಗ್ ಹೋಗ್ತೀಯಾ? ಸಾಲ ಕೊಟ್ಟೋರ್ಗೆ ಬೈಕ್ ಕೊಟ್ಬಿಟ್ಟಿಯಲ್ಲ. ಬೈಕ್ ಇಲ್ಲ ಅಂದ್ರೆ ಏನಂತೆ ಅದಕ್ಕೆ? ಬಾಯ್ ಮಕ್ಕಳ. ಬಾಯ್ ಡ್ಯಾಡಿ.
ಈವೆಂಟಲ್ಲೂ ಲಾಸೇ ತೋರಿಸ್ತಾ ಇದ್ದೀನಿ. ಈಗ ನೋಡಿದ್ರೆ ಹೊಸದಾಗಿ ಹೀಗೆ ಕೇಳ್ತಾ ಇದ್ದಾಳಲ್ಲ. ಈ ದುಡ್ಡೆಲ್ಲ ಎಲ್ಲಿಗೆ ಹೋಗ್ತಿದೆ ಚಲಪತಿ? ನದಿ ನೀರು ಸಮುದ್ರ ಸೇರೋ ತರ ಕಂಪನಿ ದುಡ್ಡೆಲ್ಲ ನನ್ನ ಅಕೌಂಟ್ಗೆ ಸೇರ್ತಿದೆ. ಅದಕ್ಕೆ ಯಾಕೆ ಸುಮ್ಮನೆ ನಿಂತಿದ್ಯಾ? ಅದಕ್ಕೆ ಗುಡ್ ಮಾರ್ನಿಂಗ್ ಮೇಡಮ್. ಹಾ, ಬಾ ವಸು, ಕೂತ್ಕೋ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಹೋಗಿ ಆ ಸ್ಟಾಫ್ ಮೀಟಿಂಗ್ ಅರೇಂಜ್ ಮಾಡು. ಆಯ್ತು ಅದಕ್ಕೆ. ಹೋಗು. ಯಾವ ಫೈಲ್ ಮೇಡಮ್ ಅದು? ಅಕೌಂಟ್ಸ್ ವಸು. ಲೆಕ್ಕ ಎಲ್ಲ ತಪ್ಪಾಗಿದೆ. ಈ ಚಲಪತಿ ಏನ್ ಕೆಲಸ ಮಾಡ್ತಾನೋ ಏನೋ. ಇದ್ರ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಆ ಈವೆಂಟ್ ಕೆಲಸ ಬೇಗ ಶುರು ಮಾಡಬೇಕು. ಸ್ಟಾಫ್ ಮೀಟಿಂಗ್ ಅರೇಂಜ್ ಮಾಡ್ತಿದ್ದೀನಿ. ನೀನ್ ಡಿಸೈನ್ ಬಗ್ಗೆ ಎಲ್ರಿಗೂ ಡೀಟೇಲ್ ಆಗಿ ಹೇಳು. ಛೇ, ಈ ಆಡಿಟಿಂಗ್ ಇಂದ ಪ್ರತಿ ಸಲ ತಲೆನೋವಾಗ್ತಾ ಇದೆ. ಆದಷ್ಟು ಬೇಗ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು. ಹಾಯ್ ಹಾರಿಕಾ. ಹಲೋ ಸರ್, ಗುಡ್ ಮಾರ್ನಿಂಗ್. ಹಾರಿಕಾ, ಇವತ್ತು ಇನ್ನೂ ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು ಸರ್. ಇವತ್ತು ನೀನು ಹೊಸ ಡಿಸೈನ್ ತೋರಿಸ್ತೀಯಾ? ಶೋರ್ ಸರ್. ಸರ್ ಸರ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹೌ ಆರ್ ಯು ಸರ್? ಕೈ ಬಿಡು. ನೀವು ತುಂಬಾ ಕೂಲ್ ಆಗಿ ಕಾಣ್ತಿದ್ದೀರಾ. ಇವತ್ ನಾನು ಹೇಗೆ ಕಾಣ್ತಿದ್ದೀನಿ ಸರ್? ನನ್ ಕೈ ಬಿಡು, ಕೈ ಬಿಡು, ಕೈ ಬಿಡು. ನನ್ನಿಂದ ದೂರ ಇರು ಅಂತ ಹೇಳಿಲ್ವಾ? ಎಲ್ರೂ ಕೇಳಿಸ್ಕೊಳ್ಳಿ. ಸ್ವಲ್ಪ ಹೊತ್ತಲ್ಲಿ ಸ್ಟಾಫ್ ಮೀಟಿಂಗ್ ಇರುತ್ತೆ. ಎಲ್ರೂ ಪ್ರಿಪೇರ್ ಆಗಿರಿ. ಓಕೆ ಸರ್. ಕೋಪದಲ್ಲೂ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ. ಹೋಗ್ ಕೂತ್ಕೋ. ಈ ಅಮ್ಮಂಗೆ ಏನಾಗಿದೆ? ಹಗ್ಗ ಬಿಚ್ಚಿರೋ ಕೋಣು ತರ ಮೈ ಮೇಲೆ ಬೀಳ್ತಾಳಲ್ಲ. ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗಾಯ್ತು. ಅಣ್ಣ, ಏನಬಿ ಇಷ್ಟು ಕಷ್ಟ ಬೇಕಾ ಅಣ್ಣ? ಅದಕ್ಕೆ ನೀನು ಈ ಥರ ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ ಹೇಳು. ಕಷ್ಟಪಟ್ಟು ಕೆಲಸ ಮಾಡುವಂತ ನಿಮ್ಮ ಅದ್ಗೇನೆ ಹೇಳಿ ಕಳಿಸಿದಾಳೆ ಅಬಿ. ನೀನು ಅಕೌಂಟೆಂಟ್ ಅಣ್ಣ. ಇಂಥ ಕೆಲಸ ಮಾಡಿ ನಿನಗೆ ಅಭ್ಯಾಸ ಇಲ್ವಲ್ಲ. ನಿಂಗೆ ಗೊತ್ತಿಲ್ಲ ಅಬಿ, ಅವಶ್ಯಕತೆ ಏನು ಬೇಕಾದರೂ ಕಲಿಸ್ಬಿಡುತ್ತೆ. ಆದರೂ ನಿನ್ನ ಕಷ್ಟಕ್ಕೆ ಹೋಲಿಸಿದ್ರೆ ನಂದೆಲ್ಲ ಕಷ್ಟನ ಹೇಳು. ಇದಕ್ಕಿಂತ ದೊಡ್ಡ ಕಂಪ್ನಿಗೆ ಚೇರ್ಮನ್ ಆಗಿದ್ದೆ. ಈಗ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಿದ್ಯಾ. ತುಂಬಾ ಬೇಜಾರಾಗ್ತಿದೆ. ಇದೇ ಆಫೀಸಲ್ಲಿ ಹೊಸೂರು ಮ್ಯಾನೇಜರ್ ಆಗಿ ಅಖಿಲ್, ಹಾರಿಕಾ ಅತ್ತೆ ಎಲ್ಲ ಸ್ಟಾಫ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅಣ್ಣ. ಹೇಯ್, ಏನ್ರಯ್ಯ ಕೆಲಸ ನಿಲ್ಸಿ ಹರಟೆ ಹೊಡಿತಾ ಇದ್ದೀರಲ್ಲ? ದೊಡ್ಡ ಮೇಡಮ್ ನೋಡಿದ್ರು ಅಂದ್ರೆ ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ತಾರೆ. ಗೇಟ್ ಕೀಪರು, ನೀನು ಗೇಟ್ ಬಿಟ್ಟು ಎಲ್ಲಿಗೂ ಕದಲ ಹಾಗಿಲ್ಲ. ಓಕೆ ಸರ್. ಅಪ್ಪ ಗಾರ್ಡನರು, ನೀನು ಗಿಡಗಳ ಜೊತೆ ಬಿಟ್ರೆ ಮನುಷ್ಯರ ಜೊತೆ ಮಾತಾಡ್ಲೇಬಾರ್ದು. ಇವ್ರು ನೋಡಿದ್ರೆ ಕೆಲಸದ ತರ ಇಲ್ವೇ? ಯಾವುದೋ ದೊಡ್ಡ ಕುಟುಂಬದಿಂದಲೇ ಬಂದಿರೋ ಹಾಗಿದೆ. ಅಮ್ಮ ವಸು, ಹೇಳಿ ಮೇಡಮ್. ನಂಗೆ ಸ್ವಲ್ಪ ತಲೆ ತಿರುಗ್ತಾ ಇರೋ ಹಾಗಿದೆ. ನಾನು ಹೋಗಿ ಸ್ವಲ್ಪ ರೆಸ್ಟ್ ತಗೋತೀನಿ. ನೀನಿಲ್ಲಿ? ನಾನು ನೋಡ್ಕೋತೀನಿ ಮೇಡಮ್, ನೀವ್ ಹೋಗಿ. ಏನಾಯ್ತು ಮೇಡಮ್?
ಅದಕ್ಕೆ ನಾ ಈಗ ದೇವರೇ ಬಂದರೂ ಕಾಪಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತು ನಿನ್ನ ಚಾಪ್ಟರ್ ಕ್ಲೋಸ್. ಬಾಯಾರಿಕೆ ಆಗ್ತಾ ಇದೆ, ನೀರು ಬೇರೆ ಇಲ್ಲ. ಏನು ಮಾಡೋದು? ಅಣ್ಣ, ಏನವಿ? ನಿನ್ನ ಹತ್ರ ಕುಡಿಯೋಕೆ ನೀರಿದೆಯಾ? ಇಲ್ಲ ಅವಿ, ಒಳಗಡೆ ಹೋಗಿ ತೊಗೊಂಡು ಬರಲಾ? ಬೇಡಣ್ಣ, ನಾನೇ ಹೋಗಿ ತಗೊಂಬರ್ತೀನಿ. ಹ್ಞೂ